ಸೊ ನಾವು ಟಿಂಟ್ರಾನ್ ರೆಸಾರ್ಟ್ ಹೆಂಗಿದೆ ಅಂದರೆ ಗೈಸ್ ಅಮ್ಯೂಸ್ಮೆಂಟ್ ಪಾರ್ಕ್. ಸುಮ್ಮನಾರ ಬರಲ್ಲ ಉಪ್ಪಿಟ್ಟು ಯಾಕೆ ಮಾಡ್ತಾ ಇದ್ದಾರೆ ಗೈಸ್, ಗ್ಯಾಸ್ ಸಮಸ್ಯೆ ಆಗಿದೆ ಅಂತೆ ಗೈಸ್. ನಾವೀಗ 18th ಫ್ಲೋರಲ್ಲಿ ಇದ್ದೀವಿ ಮುರುಡೇಶ್ವರ ಗೋಪುರದಲ್ಲಿ. ನದಿ ಬಂದು ಸಮುದ್ರ ಸೇರೋ ನದಿಯೇ ನಿನಗಾಗಿ ನಾ ಕಾಯುವೆ ಹೆಕ್ಕು ಅಂತ ಹೇಳ್ತೀವಿ. ಹೋಯ್ತು. ವೆಲ್ಕಮ್ ಟು ಟಿಂಟಾನ್ ರೆಸಾರ್ಟ್. 14 acres ಇದೆ ಅಂತೆ ಗೈಸ್ ಇದು ರೆಸಾರ್ಟ್. ಈ ರೆಸಾರ್ಟಲ್ಲಿ ನಮ್ಮ ರೂಮು ಇಷ್ಟು ದೊಡ್ಡದು ಗೈಸ್. 2 ಸಿಟ್ಟಿಂಗ್ ಸೋಫಾ ಕೊಟ್ಟಿದ್ದಾರೆ, ಕುತ್ಕೊಂಡು ಮಜಾ ಹೊಡಿಬೋದು. ಎಷ್ಟು ದೊಡ್ಡದಿದೆ ನೋಡಿ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಆನ್ ದ ಶೋರ್ಸ್ ಆಫ್ ಮುರುಡೇಶ್ವರ ಬೀಚ್. ನಾವು ಮುರುಡೇಶ್ವರದಲ್ಲಿದ್ದೀವಿ. ಇಲ್ಲಿಂದ ಹೊರಡ್ಬೇಕು. ಇಷ್ಟೊತ್ತು ಒಂದು ನಾವು 6:45 ಬಂದಿದ್ದು, ಈಗ 8:30 2.5 ಗಂಟೆ ಫುಲ್ ಮಜಾ ಮಾಡಿದ್ ಮಸ್ತಿ ಹೊಡೆದು. ಟೈಮ್ ಹೆಂಗ್ ಹೋಯ್ತು ಅಂತ ಗೊತ್ತಾಗಿಲ್ಲ. ಫುಲ್ ವಿಡಿಯೋಸ್ ಮಾಡ್ತೀವಿ, ಸ್ವಲ್ಪ ಕಾಂಟೆಂಟ್ ಮಾಡ್ತೀವಿ, ಫೋಟೋಸ್ ಚೆನ್ನಾಗಿರೋ ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಒಟ್ಟಲ್ಲಿ ಮಜಾ ಮಾಡಿದ್ವಿ ಗೈಸ್. ವಿ ಆರ್ ಲಿವಿಂಗ್ ದ ಲೈಫ್, ಬೆಸ್ಟ್ ಲೈಫ್, ಗುಡ್ ಲೈಫ್. ನೋಡಿ ಈ ನನ್ನ ಮಕ್ಕಳು ನಮ್ಮ ಜೊತೆ ಇಷ್ಟೊತ್ತು ಮಾತಾಡ್ಬಿಟ್ಟು ಹೋಯ್ತು. ಎಸ್, ಇವಾಗ ಮಾರ್ನಿಂಗ್ ಟೈಮ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾನಂತೂ ವೇವ್ಸ್ ಜೊತೆ ಫುಲ್ ಆಟ ಆಡಿದೆ. ಸಕ್ಕದಾಯಿತು ಮಾರ್ನಿಂಗು. ಮುರುಡೇಶ್ವರ ಬೀಚು ಫುಲ್ ಖಾಲಿ, ಜನ ಕಮ್ಮಿ. ಜನ ಎಲ್ಲ ಅಲ್ಲಿ ಇದ್ರ ಹತ್ರ ಇರ್ತಾರೆ, ಗೋಪುರ ಹತ್ರ ಆಟ ಆಡೋದಕ್ಕಿರೋದು. ಇಲ್ಲೆಲ್ಲ ಆಟ ಆಡಬಾರ್ದು, ನಾವು ಆಟ ಆಡ್ಲಿಲ್ಲ, ಸೊ ನಾವು ಇಲ್ಲಿದ್ವಿ. ಇಲ್ಲಿ ಯಾರು ಜನ ಇರಲ್ಲ, ಫುಲ್ ಸಕ್ಕದಾಗಿ ಬರುತ್ತೆ ಫೋಟೋಸ್ ವಿಡಿಯೋಸ್ ಎಲ್ಲ. ಸೊ ಎಲ್ಲಾನು ಮುಗಿಸ್ಕೊಂಡು ನಾವು ಇವಾಗ ಹೊರಡ್ತಾ ಇದೀವಿ ಗೈಸ್. ಆ್ಯಂಡ್ ಇವತ್ತು ಮೇಜರ್ ಥಿಂಗ್, ನಾವೊಂದು ರೆಸಾರ್ಟ್ಗೆ ಹೋಗ್ತಾ ಇದೀವಿ ಗೈಸ್. ಕುಂದಾಪುರಕ್ಕೆ ಹೋಗ್ಬೇಕೀಗ. ಕುಂದಾಪುರಕ್ಕೆ ಹೋಗಿ ರೆಸಾರ್ಟ್ಗೆ ಹೋಗ್ಬೇಕು. ಎಸ್. ಸೊ ಕುಂದಾಪುರಕ್ಕೆ ಹೋಗಿ ಅಲ್ಲಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಒಂದು ರೆಸಾರ್ಟ್ಗೆ ಹೋಗ್ತಾ ಇದೀವಿ ನಾವು. ರೆಸಾರ್ಟ್ ಹೆಸರು ಟಿಂಟಾನ್ ರೆಸಾರ್ಟ್ ಅಂತ ಗೈಸ್. ಗೂಗಲ್ ಒಂದ್ಸತಿ ಚೆಕ್ ಮಾಡಿ, ಹೆಂಗಿದೆ ಗೊತ್ತಾ ರೆಸಾರ್ಟ್. ಯಪ್ಪ ಸಿಕ್ಕಾಬಟ್ಟೆ ದೊಡ್ಡ ರೆಸಾರ್ಟ್. ಮುರುಡೇಶ್ವರ ಲೈಕ್ ದ ಬೆಸ್ಟ್. ನಾವು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ನೆನ್ನೆನೂ ದಿ ಬೆಸ್ಟ್ ಇತ್ತು ಸ್ಕೂಬಾ. ಅಂಡ್ ಇವತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಸನ್ರೈಸ್, ಸೂಪರ್ ಸನ್ರೈಸ್. ಬೀಚ್ ಹತ್ರ ಕಾಣಲ್ಲ, ಬಟ್ ಆಪೋಸಿಟ್ ಕಾಣಿಸುತ್ತೆ. ನೆನ್ನೆ ಸನ್ಸೆಟ್ ಫೋಟೋಸ್ ವಿಡಿಯೋಸ್ ಎಲ್ಲ ಸಕ್ಕತ್ತಾಗಿತ್ತು. ಸೊ ನಾವು ಟಿಂಟ್ರಾನ್ ರೆಸಾರ್ಟ್ ಹೆಂಗಿದೆ ಅಂದರೆ ಗೈಸ್ ಅಮ್ಯೂಸ್ಮೆಂಟ್ ಪಾರ್ಕ್ ಥರ. ಅಲ್ಲಿ GRS ಇದೆಯಲ್ಲ, ಆ ಥರ ಆ್ಯಕ್ಟಿವಿಟೀಸು ಇದೆ, ಅಮ್ಯೂಸ್ಮೆಂಟ್ ಥಿಂಗ್ಸು ಇದೆ. ಸೊ ಅದನ್ನು ಎಲ್ಲ ನಾವು ಎಂಜಾಯ್ ಮಾಡಿಕೊಂಡು ರೆಸಾರ್ಟಲ್ಲಿ ಸ್ವಲ್ಪ ಆರಾಮಾಗಿ ಡೇನ ಸ್ಪೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ದಿಸ್ ವಿಲ್ ಬಿ ಆಲ್ಸೋ ಎ ಫನ್ ಫಿಲ್ಡ್ ವ್ಲಾಗ್. ಕೊನೆ ತನಕ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ತರ ಸಪೋರ್ಟ್ ಮಾಡಿ ಗೈಸ್. ಅಂಡ್ ಕುಂದಾಪುರ ನಾವು ತುಂಬಾ ಜನ ಪ್ರೀತಿ ತೋರಿಸ್ತಾ ಇದ್ದೀರಾ. ಕುಂದಾಪುರ, ಮುರುಡೇಶ್ವರ ನಮ್ಗೆ ಗೊತ್ತೇ ಇಷ್ಟೊಂದು ಜನ ಫಾಲೋವರ್ಸ್ ಇದ್ದೀರಾ ಮುರುಡೇಶ್ವರ ಈ ಸೈಡ್ ಕೂಡ ಅಂತ. ಮಾಡಿ ಪ್ಲೀಸ್ ಮೀಟ್ ಮಾಡಿ ಅಂತೆಲ್ಲ ಹೇಳಿದ್ರಿ. ನಾವು ಓನ್ ವೆಹಿಕಲ್ ಅಲ್ಲಿ ಬಂದಿಲ್ಲ. 1-2-3 ಜನ ಅಂತೂ ಪ್ಲೀಸ್ ಸಿಗಿ ಅಂತ. ಬಟ್ ನಾವು ಇನ್ಫಾರ್ಮ್ ಮಾಡಿ ಬರೋದಕ್ಕೆ ನಮ್ಗೆ ಇದು ಸಡನ್ ಪ್ಲಾನ್ ಗೈಸ್. ನಾವಿದು ಪ್ಲಾನ್ಡ್ ಅಲ್ಲ. 2 days ಬಿಫೋರ್ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದು. ಅದಕ್ಕೆ ಮುಂಚೆ ನಾವೇನು ಬ್ಲಾಗ್ಸ್ ಎಲ್ಲ ಮಾಡಿಲ್ಲ. ಸೊ ನಮ್ಗೆ ಅಪ್ಡೇಟ್ ಕೊಡೋಕ್ಕೆ ಆಗಿಲ್ಲ. ಸೊ ಹೋಪ್ ವಿ ಮೀಟ್ ಬೆಟರ್. ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಬರುವಾಗ ಪ್ಲಾನ್ ಇದ್ರೆ ಹೇಳ್ಬಿಟ್ಟೆ ಬರ್ತೀವಿ, ಮೀಟ್ ಮಾಡೋಣ. ನಿಜ ಮೈಸೂರಿಗೆ ಬಂದರೆ ಅಪ್ಡೇಟ್ ಮಾಡಿ ನಾವು ಸಿಗ್ತೀವಿ. ಆ್ಯಂಡ್ ನಮ್ಮ ರೂಮ್ ನೋಡಿ ಗೈಸ್, ಇಲ್ಲೇ ಬೀಚಿಂದ 1 minute ವಾಕ್ ಅಷ್ಟೇ. ಸೂಪರ್. ನಮ್ಮ ರೂಮಲ್ಲಿ ನಾವು ಬಾಲ್ಕನಿ ರೂಮೇ ಬುಕ್ ಮಾಡ್ಕೊಂಡಿದ್ವಿ. ನಮ್ಮದು ಚೆನ್ನಾಗಿತ್ತು ರೂಮ್. ಆಲ್ಸೋ ವೆರಿ ಗುಡ್. ಯಾವ ರೂಮ್ ಅಂದರೆ ಕದಂಬ ಇತ್ತು ರೂಮು. ಕದಂಬ ರೆಸಿಡೆನ್ಸಿನ ಕದಂಬ ಬೀಚ್ ಗೆಸ್ಟ್ ಹೌಸ್ ಅಂತ ಗೈಸ್. ಕಡಿಮೆನೂ ಕೂಡ, ಕಡಿಮೆಲಿ ಒಳ್ಳೆ ರೂಮ್ಸು. ನಿಮ್ಗೆ ಬೇಕಾದ್ರೆ ನೋಡಿ, ಮುರುಡೇಶ್ವರ ದೇವಸ್ಥಾನ ಮತ್ತು ಬೀಚ್ ಪಕ್ಕನೇ ಸಿಗುತ್ತೆ. ಇವ್ರು ಬಂದಿಲ್ಲಿ ಬೀಚಿಂದ ಬಂದು ಕಾಲನ್ನು ತಡೆದುಕೊಳ್ತಿದ್ದಾರೆ. ಗೈಸ್ ವೆಲ್ಕಮ್ ಬ್ಯಾಕ್ ಮಾಡ್ಬಿಡಿ ನಮ್ಮ ಆಡಿಯನ್ಸ್ನ. ವೆಲ್ಕಮ್ ಬ್ಯಾಕ್ ಮಾಡೋ. ಚಪ್ಪಲಿ ತೊಳೆಯಕ್ಕೆ ನಿಮ್ದು ಕೊಡು. ವೆಲ್ಕಮ್ ಬ್ಯಾಕ್ ಮಾಡೋ. ವೆಲ್ಕಮ್ ಬ್ಯಾಕ್. ಚಪ್ಪಲಿ ತೊಳೆಯಕ್ಕೆ ನಿಮ್ದು ಬೇಕು, ಹಿಂದೆ ಬನ್ನಿ. ಗೈಸ್ ರೂಮ್ ಚೆಕ್ಔಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ರೂಮ್ದು ಇದು ನಾನು ಮತ್ತು ಗಗನ ಇದ್ದಿದ್ದು ರೂಮು. ನಮ್ಮ ರೂಮ್ ಬಾಲ್ಕನಿಯಿಂದ ನೋಡಿ ಮುರುಡೇಶ್ವರ ಬೀಚ್ ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ. ಸೂಪರ್. ಇವತ್ತು ಸ್ಕೂಬಾಗೆ ಎಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ ಗೈಸ್. ನಾವಂತೂ ಸ್ಕೂಬಾಗೆ ಹೋಗ್ತಿಲ್ಲ. ಈಗ ಮುರುಡೇಶ್ವರ ಹತ್ರ ಒಂದು ಮೇಲೆ ಲಿಫ್ಟಲ್ಲಿ ಹೋಗ್ಬೇಕಲ್ಲ, ಅದಕ್ಕೆ ಹೋಗಿಲ್ಲ. ಸೊ ಹೋಗಿ ಅದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಕುಂದಾಪುರಕ್ಕೆ ಹೊರಡಬೇಕು. ಅಣ್ಣ ರೆಡಿ ಆದ್ರ ಅಣ್ಣ? ಅಣ್ಣ ಏನಣ್ಣ ಟ್ವಿನ್ನಿಂಗ್ ಮಾಡ್ತಾ ಇದೀವಿ. ಆಗ್ಬೋದು. ಗೈಸ್ ಇವಾಗ ನಾವು ಮುರುಡೇಶ್ವರ ದೇವಸ್ಥಾನ ಹತ್ರ ಬಂದು, ನಿನ್ನೆಯಿಂದ ನಮಗೆ ಸುಮ್ಮನೆ ಬರಲ್ಲ. ನಾವಿಲ್ಲಿ ನಿನ್ನೆ ಪ್ರಸಾದ ತಿಂದಿಲ್ಲ ಗೈಸ್, ಮಧ್ಯಾಹ್ನ ಮಾತ್ರ ಇರುತ್ತಂತೆ. ಸೊ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದೆ, ತಿಂಡಿ ಇದೆಯಂತೆ ಇಲ್ಲಿ ಪ್ರಸಾದ. ಉಪ್ಪಿಟ್ಟು ಅಂತ ಅಂದ್ರೆ ಗೊತ್ತಿಲ್ಲ ಏನಿರುತ್ತೆ ಅಂತ. ಸೊ ಅದನ್ನ ನಾವು ಸೇವಿಸುವ ಅಂತ ಹೋಗ್ತಾ ಇದೀವಿ. ಓ ಹೊಡಿತಾವ್ರ, ಆಲ್ರೆಡಿ ಶುರು ಮಾಡೋರಾ? ಸೂಪರ್ ಗೈಸ್. ಇದು ಪೇಂಟ್ ಕೆಲಸ ಮಾಡ್ತಾರೆ, ಅದಕ್ಕೆ ಸ್ಕಫೋಲ್ಡಿಂಗ್ ಹಾಕಿದ್ದಾರೆ. ಅದು
ಈಗ ಮುಖಕ್ಕೆ ಮಾತ್ರ ಹೊಡೆದಿರು ಗೈಸ್. ಸ್ವಲ್ಪ ದಿನದಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತಾರೆ, ನೀವು ಬರೋ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿರುತ್ತೆ ಗೈಸ್. ಉಪ್ಪಿಟ್ಟು ಅನ್ಕೊಂಡು ತಿಂಡಿ, ಆದರೆ ಟ್ವಿಸ್ಟು ಅವಲಕ್ಕಿ ಏನಂತ ಇದನ್ನ ಏನಂತಾರೆ ಇದನ್ನ ಅವಲಕ್ಕಿ ಅಷ್ಟೇನಾ? ಅವಲಕ್ಕಿ ಜೊತೆ ಮಜ್ಜಿಗೆ ಕೊಟ್ಟಿದ್ದೀವಿ ಗೈಸ್, ಚೆನ್ನಾಗಿದೆ. ಇದು ಹಾಲು ಉಪ್ಪಿಟ್ಟು ಯಾಕೆ ಮಾಡ್ತಾರೆ ಅಂದರೆ ಗೈಸ್ ಗ್ಯಾಸ್ ಸಮಸ್ಯೆ ಆಗಿದೆ ಅಂತೆ. ನಮ್ಮ ಈ ಹೆಸ್ರೇನು ಇರೋ ಯುದ್ಧ ಮಾಡ್ತೀನಿ ಅಂದರೆ ಗ್ಯಾಸ್ ಶಾರ್ಟೇಜ್ ಆಗ್ತಾಯಿದೆ ಅದಕ್ಕೋಸ್ಕರ ಉಪ್ಪಿಟ್ಟು ಬೇಯಿಸ್ಬೇಕಲ್ಲ ಅಂದ್ಬಿಟ್ಟು ಇದನ್ನು ಹಂಗೆ ಮಿಕ್ಸ್ ಮಾಡಿಕೊಟ್ಟವ್ರಿಗೆ ಗೈಸ್. ನಾವೀಗ ದೇವಸ್ಥಾನದ ಹೊರಗಡೆ ಬಂದು ಇದು ಲಿಫ್ಟ್ ಇದೆಯಲ್ಲ, ಲಿಫ್ಟಲ್ಲಿ ಹೋಗ್ತಾ ಇದೀವಿ. 18th ಫ್ಲೋರ್ಗೇನೋ ಹೋಗುತ್ತೆ, 20th ಫ್ಲೋರ್ ತನಕ ಹೋಗೋಲ್ಲ ಅನಿಸುತ್ತೆ. 18th ಫ್ಲೋರ್ ಲಾಸ್ಟ್ ಅಲ್ವಾ? ಇನ್ನೋದ 18th ಫ್ಲೋರ್ ಮಾತ್ರ ಕರ್ಕೊಂಡು ಹೋಗಲ್ಲ. 18ನೇ ಫ್ಲೋರಲ್ಲಿ ವ್ಯೂ ಪಾಯಿಂಟ್ ಮಾಡಿದ್ದಾರೆ, ಅಲ್ಲಿಂದ ಪ್ಯಾನೋರಮಿಕ್ ವ್ಯೂ ಆಫ್ ಅರಬ್ಬಿ ಸಿ ಕಾಣುತ್ತೆ. ಸೊ ಗೈಸ್ ನಾವೀಗ 18th ಫ್ಲೋರಲ್ಲಿ ಇದ್ದೀವಿ, ಮುರುಡೇಶ್ವರ ಗೋಪುರದಲ್ಲಿ ಮೇಲಿಂದ ಎಂಟ್ರಿ ಪಾಯಿಂಟ್ ಗೈಸ್ ಇಲ್ಲಿ. ಸೊ ಇದು ನಿನ್ನೆ ನಾವು ಬೀಚಲ್ಲೆಲ್ಲ ಆಟ ಆಡಿದ ಜಾಗ ಇದು. ಆ್ಯಂಡ್ ನಾವು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿದ್ರೆ ನೋಡಿ ಗೈಸ್, ನದಿ ಬಂದು ಸಮುದ್ರ ಸೇರೋ ಸೀನ್ ನೋಡ್ಬೋದಾಯ್ತು. ನದಿ ನೋಡಿ, ಬ್ರಿಡ್ಜ್ ನೋಡಿ ಚೆನ್ನಾಗಿ ಕಾಣ್ತೈತಿ ಇಲ್ಲಿ ಫೋನಲ್ಲಿ. ನದಿ ಗೈಸ್ ಅದು ಬಂದು ಸಮುದ್ರಕ್ಕೆ ಸೇರಿ ನದಿಯೇ ನಿನಗಾಗಿ ನಾ ಕಾಯ್ತಾ ಇದೆ ಸಮುದ್ರ, ನದಿ ಬಂದು ಸೇರ್ತಾ ಇದೆ. ಸೋ ರೊಮ್ಯಾಂಟಿಕ್ ಲವ್ ಸ್ಟೋರಿ, ನದಿ ಆ್ಯಂಡ್ ಸಮುದ್ರ. ಈ ಕಡೆ ಎಲ್ಲ ಫುಲ್ ಬೋಟ್ ಗೈಸ್. ಆ್ಯಕ್ಚುಲಿ ದ ಮೇನ್ ವ್ಯೂ ಪಾಯಿಂಟ್ ಈಸ್ ಹಿಯರ್, ಶಿವ ಸ್ಟ್ಯಾಚು ಕಾಣೋದು. ಬಟ್ ಸಿಕ್ಕಾಪಟ್ಟೆ ರಶ್ ಇದ್ದಾರೆ, ನಾವು ಹೋಗಿ ಬೇಯಿಸಿ ಅದನ್ನು ಕೂಡ ನೋಡಬೇಕು. ಸೂಪರ್. ಹರ ಹರ ಮಹಾದೇವ ಅಂತ ಕಮೆಂಟ್ ಹಾಕ್ಬಿಡಿ. ನೋಡಿ ಕಂಪೋಲ್ಡಿಂಗ್ ಹೇಳಿದ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಪೇಂಟ್ ಹೊಡೆದಿದ್ದಾರೆ, ತಲೆ ಮಾತ್ರ ಇದಿಷ್ಟು ಪೇಂಟ್ ಮಾಡಬೇಕು. ನಾವು ನೇತ್ರಾಣಿಗೆ ಇದು ಬಳಸ್ಕೊಂಡು ಈ ಕಡೆ ಹೋಗಿದ್ದೀವಿ, ಅದೆಲ್ಲ ಅನ್ನೇಮ್ಡ್ ಗೈಸ್. ನಾವೀಗ ಮುರುಡೇಶ್ವರ ಬಸ್ ಸ್ಟ್ಯಾಂಡು, ಮುರುಡೇಶ್ವರ ಆರ್ಚ್ ಹತ್ರ ನೋಡಿದ್ದು, ಆರ್ಚ್ ಆ್ಯಂಡ್ ಮೈನ್ ಆರ್ಚು. ಇಲ್ಲಿಂದ ನಾವು ಕುಂದಾಪುರಗೆ ಬಸ್ ತೆಗೆದುಕೊಂಡು ಹೋಗಬೇಕು. ಎಸ್ ಇಲ್ಲ ಕೇಳಿಸಿಲ್ಲ ಗೈಸ್, ತುಂಬ ಗಲಾಟೆ ರೋಡ್ ಅಲ್ವಾ, ಅದಕ್ಕೆ ನಮ್ಮ ಲಗೇಜ್ ಎಲ್ಲ ಎತ್ಕೊಂಡು ಈಗ ಬಸ್ಗೆ ಕಾಯ್ತಾ ಇದ್ದೀವಿ. ಇಲ್ಲಿಂದ ಕುಂದಾಪುರಗೆ 1 hour ಜರ್ನಿ ಅಂತೆ, 1-1.25 ಗಂಟೆ ಅಂತೂ ಆಗುತ್ತೆ. ಬಸ್ ಹತ್ಕೊಂಡು ಹೋಗ್ತಾ ಇದೀವಿ. ಬಾಯ್ ಬಾಯ್ ಮುರುಡೇಶ್ವರ. ನಾವೀಗ ಕೋಳಿ ಅಂಗಡಿಯಲ್ಲಿ ಇದ್ದೇವೆ. ಎಂತ ಅಂತ ಗೊತ್ತಿಲ್ಲ, ಬೆಳಿಗ್ಗೆ ಪ್ರಸಾದ ನಿಂಬರೆ ಊಟಕ್ಕೆ ಟೈಮ್ ಆಗಿದೆ. ಹೊಟ್ಟೆ ಎಷ್ಟ ಉಂಟು, ಹೊಟ್ಟೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಹೊಟ್ಟೆ ಎಷ್ಟ ಉಂಟು, ಅದು ನಿಜ. ಅದು ಹೆಕ್ಕು ಅಂತ ಹೇಳ್ತು, ಎದುರಿದ್ರೆ ಹೋಯ್ತು. ಸಮುದ್ರಕ್ಕೆ ಕರ್ಕೊಂಡೋಗಿ ಬಿಡ್ತದೆ, ಒಮ್ಮೊಮ್ಮೆ ಸ್ಮಶಾನ ಕರ್ಕೊಂಡೋಗಿ ಬೀಳ್ತದೆ, ಒಮ್ಮೊಮ್ಮೆ ಉಂಟಲ್ಲ ಅಲ್ಲಿ ಯಾರು ಎದುರಿದ್ರೆ ಹೋಯ್ತು. ಗೈಸ್ ನಾವೀಗ ನಮ್ಮ ಟಿನ್ ಟೌನ್ ರೆಸಾರ್ಟ್ಗೆ ಜಸ್ಟ್ 2 kilometers ಆಗಿದ್ದೀವಿ. ಇಲ್ಲಿಂದ ನಾವು ಕುಂದಾಪುರ ಬಂದು, ಕುಂದಾಪುರದಿಂದ ಕೋಳಿ ಅಂಗಡಿಗೆ ಒಂದು ಬಸ್ಸಲ್ಲಿ ಬಂದು ಇವಾಗ ಯಾವುದೋ ಒಂದು ಅನಾಥ ಹುಡುಗಿ ಬೇರೆ ಸಿಕ್ಕಿದ್ದು ಅಲ್ಲಿ ಸೈಡಲ್ಲಿ. ಇಲ್ಲಿ ನೋಡಿ, ಅನಾಥ ಮೂಗಿ ಅಂತ ಹೊಟ್ಟೆ ಬಿಡೈತೆ ಅವಳಿಗೆ, ಮಾತೇ ಬರ್ತಾ ಇಲ್ಲ, ಮಾತೇ ಆಡಲ್ಲ. ಬಿಸಿಲಿಗೆ ಬೆಳಗ್ಗೆ ಏನೋ ಬಳಲಿ ಬೆಂಡಾಬಿಡೋಳೆ. ಎಷ್ಟು ಸುಡ್ತಾ ಇದೆ ಅಪ್ಪ, ಸಿಕ್ಕಾಬಟ್ಟೆ ಸೆಕೆ ಉಂಟು ಗೈ. ಕುಂದಾಪುರದ ಜನ ಎಲ್ಲ ಹೆಂಗಿರ್ತೀರ ನೀವು ನೋಡಿ ಗೈಸ್. ಮ್ಯಾನೇಜಸ್ ನಮ್ಮೂರಲ್ಲಿ ಇಷ್ಟು ಬಿಸಿಲಿಲ್ಲ ಮಾರ್ರೆ. ಓಕೆ, ಈಗ ರೆಸಾರ್ಟ್ಗೆ ಹೋಗುವ ಬನ್ನಿ. ವೆಲ್ಕಮ್ ಟು ಟಿನ್ ಟೌನ್ ರೆಸಾರ್ಟ್. ಫೈನಲಿ ಯಪ್ಪ, ವಿ ಥಾಟ್ ಆಫ್ 3 hours ಆಫ್ ಟ್ರಾವೆಲ್ ಫ್ರಮ್ ಮುರುಡೇಶ್ವರ. ಅದು ಬಟ್ ಅದು 4 hours ಆಗೋಯ್ತು. ಯಾ ಪ್ರೈವೇಟ್ ವೆಹಿಕಲ್ ಇದ್ರೆ ಒಂದು ಜಸ್ಟ್ 2 hours. ಸೊ ಇವಾಗ ನಾವು ನಮ್ಮ ರೂಮಿಗೆ ಚೆಕ್ ಇನ್ ಆಗ್ತಾ ಇದ್ದೇವೆ. ಇದು ರೆಸಾರ್ಟ್ ರಿಸೆಪ್ಷನ್ ಏರಿಯಾ. ಈ ರೆಸಾರ್ಟ್ ತೋರ್ಸೋಕ್ಕೆ ನನಗೆ ಆಲ್ಮೋಸ್ಟ್ ಡೇ ಬೇಕು. ಯಾ ಅಲ್ಲಿ ನೋಡಿ ಗೈಸ್, ರೆಸಾರ್ಟ್ ಒಂದು ವ್ಯೂ. ಯಾ ಎಷ್ಟೊತ್ತು ಬೇಕು ನಮಗೆ ಪ್ರಾಪರ್ಟಿ ಕವರ್ ಮಾಡಕ್ಕೆ ವಾಕಿಂಗ್ ಅಲ್ಲಿ? ಓಕೆ, 14 acres ಇದೆ ಅಂತೆ ಗೈಸ್ ಇದು ರೆಸಾರ್ಟ್. ಸೊ ಬನ್ನಿ, ಲೆಟ್ಸ್ ಎಕ್ಸ್ಪ್ಲೋರ್ ಟಿನ್ ಟೌನ್ ರೆಸಾರ್ಟ್. ಓ, ದಿಸ್ ಇಸ್ ಅವರ್ ರೂಮ್. ತೋರಿಸ್ತೀವಿ ರೀ ಗೈಸ್ ಫಸ್ಟು. ಗೈಸ್, ಸೊ ಇವಾಗ ನಾವು ನಮ್ಮ ರೆಸಾರ್ಟ್ಗೆ
ಚೆಕ್ಕಿನ್ ಆಗಿದ್ದೀವಿ. ಅಂಡ್ ನಮ್ಮ ರೂಮ್ ಹೆಂಗಿದೆ ಅಂತ ತೋರಿಸ್ತೀವಿ. ನಾವು ಫೋಟೋಸಲ್ಲಿ ನೋಡೋದಕ್ಕಿಂತ ಇದು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಇದೆ. ಎಕ್ಸ್ಪೆಕ್ಟೇಷನ್ ಏನೋ ಇತ್ತು, ಬಟ್ ರಿಯಾಲಿಟಿ ಬೇರೆ ಇದೆ. ಸೊ ನಿಮಗೆ ರೂಮ್ ಟೂರ್ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಏನದು ಏನಣ್ಣು ಅಂತ ಗೊತ್ತಿಲ್ಲ ಗೈಸ್. ಇನ್ನೂ ಗ್ರೇಪ್ಸ್ ಥರ ಇತ್ತು. ಗ್ರೇಪ್ಸ್ ಅಲ್ಲ, ನೋಡ ತಿಳ್ಕೊತೀವಿ. ಇವಾಗ ನಾವು ರೂಮ್ಗೆ ವೆಲ್ಕಮ್ ಟು ಟಿಂಟಾನ್ ರೆಸಾರ್ಟ್ ರೂಮ್. ಎಸ್, ಈ ರೆಸಾರ್ಟಲ್ಲಿ ನಮ್ಮ ರೂಮು ಇಷ್ಟು ದೊಡ್ಡದು ಗೈಸ್. ದೊಡ್ಡದು ರೆಸಾರ್ಟ್. ನಾವು ತುಂಬ ರೆಸಾರ್ಟ್ಸ್ಗೆ ಹೋಗಿದ್ದೀವಿ ಆ್ಯಂಡ್ ಇದು ಒನ್ ಆಫ್ ದ ಬೆಸ್ಟ್ ರೂಮ್. ಇಷ್ಟು ದೊಡ್ಡ ರೂಮು, ಯಪ್ಪ ರೂಮಲ್ಲ ಇದು ಇಷ್ಟು ಫೀಲ್ ಹೇಗೆ ಮನೆ ಅಷ್ಟು ದೊಡ್ಡದಿದೆ ನೋಡಿ. ಬೆಡ್ ಎಷ್ಟು ದೊಡ್ಡದಿದೆ. ಇದು ನಾವಿದು 4 ಮೆಂಬರ್ಸ್ಗೆ ಒಂದೇ ರೂಮ್ ಬುಕ್ ಮಾಡ್ಕೊಂಡಿರೋದು. ಸೊ ಎಕ್ಸ್ಟ್ರಾ ಬೆಡ್ ಕೂಡ ಆಲ್ರೆಡಿ ಸೆಟಪ್ ಮಾಡಿದ್ದಾರೆ. ಬೆಡ್ ಸೆಟಪ್ ಮಾಡಿದ್ದಾರೆ, ಬೆಡ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಎಂಟ್ರಿ ಆಗ್ತಿದ್ದಾಗೇನೆ ಎರಡು ಸೈಡ್ ವಾರ್ಡ್ರೋಬ್ ಇದೆ ನಮಗೆ. ಇದು ಫ್ಯಾಮಿಲಿ ರೂಮೇ. ಇದು ಫ್ಯಾಮಿಲಿ ರೂಮ್ ಅಂತ ಇಲ್ಲ, ಫ್ಯಾಮಿಲಿ ರೂಮ್. ಸೊ ವಾರ್ಡ್ರೋಬ್ಸ್ ಇದೆ ಇಲ್ಲಿ. ವಾರ್ಡ್ರೋಬ್ ಆ ಕಡೆ ಇದು ಏನು ರೆಸಾರ್ಟ್ಗಳಲ್ಲಿ ವಾರ್ಡ್ರೋಬ್ಸ್ ಯೂಸ್ ಮಾಡ್ತೀರಾ? ನಾನಂತೂ ಯೂಸ್ ಮಾಡಿ ಎಲ್ಲ ಇಲ್ಲೇ ಬಿಸಾಕೊಂಡಿರ್ತೀವಿ, ತಗೊಂಡು ಒಂದು ವಾರ ಇದ್ರೆ ಯೂಸ್ ಮಾಡ್ಬೋದು, ಒಂದಿನಕ್ಕೆ ಏನು ಬೇಕಾಗಿಲ್ಲ. ಮಿರರ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ, ಫುಲ್ ನೋಡ್ಕೊಂಡು ರೆಡಿ ಆಗೋಕ್ಕೆ. ಕೆಳಗಡೆ ಡ್ರಾವರ್ಸ್ ಎಲ್ಲ ಖಾಲಿ ಉಂಟು. ತಿನ್ನಕ್ಕೆ ಎಂತ ಇಟ್ಟಿಲ್ವಾ? ಆಮೇಲೆ ಇಲ್ಲೊಂದು ಹಾಂ ಆಲ್ರೆಡಿ ಶೌರ್ಯ ಅವರು ಲಗೇಜ್ ಇಟ್ಬಿಟ್ಟಿದ್ದಾರೆ. ಇನ್ನೊಂದು 2 ವಾರ್ಡ್ರೋಬ್ ಇದೆ ಗೈಸ್, ಅದೊಂದು ಇದೊಂದು. ಸೊ ಫ್ಯಾಮಿಲಿ 4 ಕಿಟಕಿ ಇದೆ. ಅದು ಕರ್ಟನ್ಸು ಚೆನ್ನಾಗಿದೆ. ಇದು ಹೆಂಚಾಲ್ ಮಾಡಿರೋದು ಗೈಸ್, ಮೇಲೆ ಹೆಂಚಾಕ್ ಮಾಡಿರೋದು. ಅದನ್ನ ಫಾಲ್ ಸೀಲಿಂಗ್ ಮಾಡಿ ಈ ಥರ ಕವರ್ ಮಾಡಿದ್ದಾರೆ. ಹೆಂಚಾಕಿರೋದ್ರಿಂದ ಇಲ್ಲಿ ತುಂಬ ಬಿಸಿಲಿರುತ್ತೆ, ಸೊ ಸ್ವಲ್ಪ ತಣ್ಣಗಿರುತ್ತೆ. ಕಾಂಕ್ರೀಟ್ ಆಗ್ಬಿಟ್ರಂತೂ ನೆಕ್ಸ್ಟ್ ಲೆವೆಲ್ ದಗ ಉರಿಯುತ್ತೆ. ಆಮೇಲೆ ಎಷ್ಟು ಚೆನ್ನಾಗಿದೆ ವಾರ್ಡ್ರೋಬ್. ಇದು ನೋಡಿ ಎಲ್ಲ ಫುಲ್ ಹಳೆ ಕಾಲದ ಮೇಂಟೈನ್ ಮಾಡಬೇಕು ಅಂತ. ಹೌದು, ಇದನ್ನ ಆ ಥರನೇ ಹಳೆ ಕಾಲ ಥರನೇ ಮಾಡಿರೋದು. ಎಸ್, ಸೈಡ್ ಟೇಬಲ್ಸ್ ಆರ್ ಗುಡ್. ಸೈಡ್ ಟೇಬಲ್ 2. ಆಮೇಲೆ ಇದು AC ರೂಮು. ಇಲ್ಲಿ AC ಬೇಕೇ ಬೇಕು ಗೈಸ್, ಅಷ್ಟು ಸೆಕೆ ಇರುತ್ತೆ. ಟಿವಿನ ಅಷ್ಟಾಗಿ ಆನ್ ಮಾಡಲ್ಲ, ಉದಯ ಬಂದ್ರೆ ಮಾತ್ರ ಆನ್ ಮಾಡ್ತಾರೆ. ನಾವು ಟಿವಿ ನೋಡೋಕ್ಕೆಲ್ಲ ಟೈಮ್ ಇಲ್ಲ ಬಿಡಿ. ರೆಸಾರ್ಟ್ ಹೆಂಗಿದೆ ಅಂತ ನೋಡ್ಸ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಒಂದು ಮೇಲೆ ಎತ್ತದ ಅಷ್ಟೇ, ಪೂರ್ತಿ ಓಪನ್ ಮಾಡೋಂಗಿಲ್ಲ. 2 ಸಿಟ್ಟಿಂಗ್ ಸೋಫಾ ಕೊಟ್ಟಿದ್ದಾರೆ, ಕೂತ್ಕೊಂಡು ಮಜಾ ಹೊಡಿಬೋದು. ಆ್ಯಂಡ್ ಇಲ್ಲಿ ನಮಗೆ ಕಾಫಿ ಮಾಡ್ಕೊಳ್ಳೋಕ್ಕೆ ಕೆಟಲೆಲ್ಲ ಇಟ್ಟಿದ್ದಾರೆ. ಕಾಫಿ ಬಿಸಿನೀರು ಎಲ್ಲ ಕಾಯಿಸ್ಕೋಬೋದು. ಇನ್ನು ರೂಮಲ್ಲಿ ಇನ್ನೊಂದು ಮೇಜರ್ ಥಿಂಗ್, ರೂಮಲ್ಲೇ ಒಂದು ರೂಮ್. ಡೋರ್ ನೋಡಿ ಯಾವ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡದಿದೆ ನೋಡಿ ಗೈಸ್ ರೂಮು, ಯಾಪ. ನೈಸ್ ಸ್ಟೈಲ್ಸ್ ರೂಮ್ ಮಾಡಿ. ಓ ನೈಸ್. ಮಿರರ್ ಎಂತ ನಲ್ಲ ಉಂಟಲ್ಲ, ಮಸ್ತ್ ಉಂಟು ಮಿರರ್, ದೊಡ್ಡದಾಗಿ ಚೆಂದ ಉಂಟು. ಇದು ಹ್ಯಾಂಡ್ ವಾಶ್ಗೆ, ಕಮೋಡು, ಬಾತ್ಗೆ ಸಪ್ರೇಟ್ ಏರಿಯಾ ಗ್ಲಾಸಲ್ಲಿ ಕವರ್ ಮಾಡಿದ್ದಾರೆ. ಸ್ನಾನದ ಮನೆ ಗೈಸ್. ಟವಲ್ಸ್ ಎಲ್ಲ ಇಟ್ಬಿಡೋರು ನೋಡಮ್ಮ, 4 ಟವಲ್ ಕರೆಕ್ಟಾಗಿ. ಸೊ ಇದಿಷ್ಟು ಬಾತ್ರೂಮ್ ಬಗ್ಗೆ ಗೈಸ್. ಅದೇ ಇನ್ನೆಲ್ಲ ಹಂಚಲೆ ಮೇಲ್ಗಡೆ ಎಲ್ಲ. ಬಾಲ್ಕನಿ ಬಂದ್ಬಿಟ್ಟು ಇಲ್ಲಿ ನನ್ನ ಮಕ್ಕಳನ್ನ ನೋಡಿ. ಯಾಕೋ ಮಕ ಊದ್ ಗಿದ್ಕೊಳ್ಳೋದು ಕಣ, ಬೇರೆ ಹಣ್ಣು ಹಾಕಿ ಆಮೇಲೆ ಊಟ ಹೋಗಿ ನೋಡಿ ಆಯ್ತು ಏನೈತಿ ಅಂತ. ಒಟ್ಟಿಗೆ ಹೋಗೋಣ ಬನ್ನಿ. ನೋಡಿ ಗೈಸ್, ಇದು ರೆಸಾರ್ಟ್ದು ಔಟರ್ ವ್ಯೂ ಸ್ವಲ್ಪ ನೋಡಿ. ಹಿಂಗೆ ಇದು ನಮ್ಮ ರೂಮ್ ಹಿಂಗೆ ಇರೋದು ಆಚೆಯಿಂದ ನೋಡೋಕ್ಕೆ, ಬಟ್ ಒಳಗಿಂದ ಬೇರೆ ಥರ ಇದೆ. ಇದು ಬಾಲ್ಕನಿ ಗೈಸ್. ಚಿಕ್ಕ ಮಕ್ಕಳು ಹೆಂಗಾಡ್ತಾವೆ ನೋಡಿ ಇಲ್ಲಿ. ಬಾಲ್ಕನಿ ಅಂಡ್ ರೆಸಾರ್ಟ್ ನ ನಾವು ವಾಕಬಲ್ ಅಲ್ಲಿ ಕವರ್ ಮಾಡೋದಕ್ಕೆ ಸುಮ್ಮನೆ ನೋಡ್ಕೊಂಡ್ ಬರ್ತೀವಿ ಅಂತ 1 ಅವರ್ ಬೇಕಂತ ನೋಡಿ. ಯಾವ್ದು ಊಟಿಗೆ ಬಂದ್ಬಿಟ್ಟಿದೀವಾ? ವೆರಿ ಬಿಗ್ ರೆಸಾರ್ಟ್. ಈ ಫಿಲ್ಮ್ ಶೂಟಿಂಗ್ ಎಲ್ಲ ಮಾಡ್ಬೋದಲ್ಲ, ಹಂಗೈತೆ ರೆಸಾರ್ಟು. ನಾನು 1 ಲಕ್ಷ ಫೋಟೋ ಕೇಳ್ದೆ ಇರ್ತೀನಿ, ಫೋಟೋ ವಿಡಿಯೋ. ಪ್ಲೀಸ್ ನಾನು ಬೀಚಲ್ಲೇ 1 ಲಕ್ಷ ಫೋಟೋ ತಗೊಳ್ತೀನಿ ಗೈಸ್. ನೀವು ರೆಸಾರ್ಟಲ್ಲಿ ಎಷ್ಟು ಫೋಟೋ ತಗೊಳ್ಳಿ. ಅಂಡ್ ಗೈಸ್, ಇದು ಕುಂದಾಪುರದಿಂದ 32 ಕಿಲೋಮೀಟರ್ ಇದೆ. ಗೋಳಿ ಅಂಗಡಿ ಅಂತ ಒಂದು ಊರು.
ಊರಿಂದ ಒಂದು 2 ಕಿಲೋಮೀಟರ್ಸಲ್ಲಿ ಇದು ರೆಸಾರ್ಟ್. ಎಷ್ಟು ಸಕ್ಕತ್ತಾಗಿ ಮಾಡಿದ್ರು. ಇಲ್ಲೊಂದು ನದಿ ಇದೆ, ನದಿ ಹೆಸರು ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ, ನೋಡಿದೆ ಮರ್ತೋಗಿದ್ದೀನಿ ಹೆಸರು. ಆ ನದಿ ಪಕ್ಕನೇ ಅದ್ರ ಬ್ಯಾಂಕಲ್ಲೇ ಇದನ್ನು ಸೆಟಪ್ ಮಾಡಿರೋದು. ಸಕ್ಕತ್ತಾಗಿ ಮಾಡಿದ್ದಾರೆ. ಯಾವಾಗ ಮಾಡಿರೋದು ಗೊತ್ತಿಲ್ಲ, ಮಳೆ ಯಾವಾಗಲೂ ಸುರಿತಾ ಇರುತ್ತೆ ನನಗೆ. ಇದೇ ಸಾಕ್ಷಿ ನೋಡಿ, ಇದು ಸಜ್ಜ ಎಲ್ಲ ಹಿಂಗೆ ಪಾಚಿ ಕಟ್ಕೊಂಡಿದೆ. ಎರಡೇ ಸೀಸನ್ ಅಂತ ನಮಗೆ ಎಲ್ಲರೂ ಮೆಸೇಜ್ ಮಾಡಿದ್ದು, ಒಂದು ಸಮ್ಮರ್ ಒಂದು ರೈನಿ. ಮಳೆಗಾಲ ಇಲ್ಲ, ವಿಂಟರ್ ಇಲ್ಲ. ಒಂದಿಬ್ರು 3 ಜನ ತುಂಬಾ ಶೆಕೆ ಇರುತ್ತೆ ಮೇ ತನಕ, ಆಮೇಲೆ ಫುಲ್ ಮಳೆ ಇರುತ್ತೆ, ನಮ್ಗೆ ಇಲ್ಲಿ ಚಳಿ ಅನ್ನೋದೇ ಇಲ್ಲ ಅಂತ ಕಮೆಂಟ್ ಮಾಡಿದ್ರು, ಅಂದ್ರೆ ಮೆಸೇಜ್ ಮಾಡಿದ್ರು. ದಯವಿಟ್ಟು ಇನ್ಫಾರ್ಮೇಶನ್ ಆಮೇಲೆ ಕೊಡಿಯಕ್ಕ, ಹೊಟ್ಟೆ ಹಸಿತೈತೆ. ಬರ್ತೀವಿ ಕಣ, ಮುಗಿತೀವಣ್ಣ. ಜಾಸ್ತಿ ತಿಂದಿರೋ ನೀವು, ಕಮ್ಮಿ ತಿಂದಿರೋ ನಾನು. ನಾವು 3 ಜನ ತಿಂಡಿ 3 ಪ್ಲೇಟ್ ತಿಂದನು ಗೈಸ್, ಅಂದ್ರೆ ಹೊಟ್ಟೆ ಎಷ್ಟಿದೆ ಅಂತ ನೋಡಿ. ಬನ್ನಿ ಹೋಗೋಣ. ಸೊ ಇಲ್ಲಿಗೆ ರೂಮ್ ಟೂರ್ ಮುಗೀತು ಗೈಸ್. ನೆಕ್ಸ್ಟ್ ಇನ್ನು ರೆಸಾರ್ಟಲ್ಲಿ ಮಜಾ ಹೊಡಿ ವ್ಲಾಗು. ನಮ್ಮ ರೂಮ್ ಈ ಥರ ಇದೆ ನೋಡಿ ಗೈಸ್. ಇಷ್ಟ ಆಯ್ತಾ? ಒಳ್ಳೆ ರೆಸಾರ್ಟ್ ಚೂಸ್ ಮಾಡಿದ್ದೀವಾ? ಏನಿಸ್ತು ರೂಮ್ ಬಗ್ಗೆ? ಏನ್ ರೆಸಾರ್ಟಿಗೆ ಹೋಗಿ ಮಜಾ ಹೊಡ್ತಿರ್ತಾರೆ, ಏನ್ ದುಡಿಯಕ್ಕೆ ಏನ್ ಮಾಡ್ತಾರೆ ಅಂತ ಯೋಚನೆ ಮಾಡಬೇಡಿ, ನಮ್ಮ ಕೆಲಸನೇ ಇದು. ನಾವು ಈ ರೆಸಾರ್ಟ್ನ ಒಂದು ಪ್ರಮೋಷನ್ ವಿಡಿಯೋ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಗೈಸ್. ಸೊ ನೀಟಾಗಿ ಕರ್ಸ್ಕೊಂಡಿದ್ದಾರೆ. ಎಸ್, ನಾವು ಈ ರೆಸಾರ್ಟ್ನ ಏನು ಈಗ ನಾವು ಎಂಜಾಯ್ ಮಾಡೋದಕ್ಕಿಂತ ಇಲ್ಲಿ ಕೆಲಸ ಮಾಡೋದೇ ಜಾಸ್ತಿ ಉಂಟು. ಈ ರೆಸಾರ್ಟ್ನ ನಾವು ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಬೇಕು. ದಟ್ಸ್ ಮೈ ಜಾಬ್ ಇವಾಗ. ಅದೇ ನಮ್ಮ ಕೆಲಸ. ಏನಕ್ಕೆ ಏನು ಸುತ್ತಾ ಇರ್ತೀರಾ, ಸುತ್ತದ್ ಬಿಟ್ಟು ಬೇರೆ ಕೆಲಸ ಇಲ್ವಾ? ನೀವು ಏನ್ ಕೆಲಸ ಮಾಡ್ತೀರಾ? ತುಂಬಾ ಜನ ಲೈಕ್ ವ್ಲಾಗ್ಸ್ ತುಂಬಾ ನೋಡಿರಲ್ಲ, ಅವರು ಬಂದ್ಬಿಟ್ಟು ಸುಮ್ಮನೆ ಮೆಸೇಜ್ ಹಾಕೋದು, 1-2 ಬ್ಲಾಗ್ ನೋಡ್ಬಿಟ್ಟು. ನಮ್ಮ ಕೆಲಸನ ಇದನ್ನ ಕ್ಯಾಪ್ಚರ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಈಗ ಅಷ್ಟು ಟೈಮ್ ಆಗುತ್ತೆ ನಮ್ಗೆ ಎಂಜಾಯ್ ಮಾಡೋದಕ್ಕಿಂತ ಜಾಸ್ತಿ. ನಾನು ಇಷ್ಟು ಒಂದು ಚಿಕ್ಕ ವಿಡಿಯೋಗೆ ತರಬೇಕು. ಅಂಡ್ ಎಂಜಾಯ್ ಮಾಡೋದಕ್ಕಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಮ್ಮ ಮೇಲೆ, ಅಷ್ಟು ಕೆಲಸ ಇದೆ ಇಲ್ಲಿ. ಯೂಟ್ಯೂಬಲ್ಲಿ ಏನು ಪ್ರಮೋಷನ್ ಮಾಡ್ತಿಲ್ಲ ಗೈಸ್, ನಿಮ್ಗೆ ತೋರಿಸ್ತಾ ಇರೋದಷ್ಟೇ. ನೋಡಿ, ಇಷ್ಟ ಆದರೆ ನೀವು ಬಂದು ಒಂದ್ಸತಿ ಎಂಜಾಯ್ ಮಾಡಿ, ಇಲ್ಲ ನೋಡ್ಕೊಳ್ಳಿ ಈ ಥರ ಒಂದು ರೆಸಾರ್ಟ್ ಇದೆ ಅಂತ ಅಷ್ಟೇ. ಸೊ ಇವಾಗ ನಾವು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ರೆಸಾರ್ಟ್ ಮಜಾ ಮಾಡ್ತೀವಿ, ಹೆಂಗಿರುತ್ತೆ ರೆಸಾರ್ಟ್ ಎಲ್ಲ ತೋರಿಸ್ತೀವಿ. ಮಿಸ್ ಮಾಡಿದ್ರೆ ರೆಸಾರ್ಟ್ ಬಗ್ಗೆ ಗೊತ್ತಾಗಬೇಕು ಪೂರ್ತಿ ಅಂದರೆ ಆ ವ್ಲಾಗ್ ನೋಡಿ ಗೈಸ್. ಸೊ ಲೆಟ್ಸ್ ಸಿ. ಬಾಯ್ ಬಾಯ್. ಸಪೋರ್ಟ್ ಮಾಡ್ತಾ ಇರಿ.